ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದವನ್ನು ಪಡೆದುಕೊಂಡು 134ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪಾದಯಾತ್ರೆಯ ಸುಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ ಓಂ ನಮಸ್ತೆ 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 ನಮಃ ಎಂದು ಸೂರ್ಯ ನಮಸ್ಕಾರವನ್ನು ಪಠಿಸುತ್ತಾ, ಹಾಗೆಯೇ ನಮ್ಮೂರಿನ ಗ್ರಾಮ ದೇವತೆಗಳಾದಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಎಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ ಮತ್ತು ಸಫಲಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ ನಾಗದೇವತಾ ಮಾತಾ ಹಾಗೂ ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಹಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆಯನ್ನು ಪ್ರತಿ ಪಾದಯಾತ್ರೆಯ ಸುತ್ತಿನಲ್ಲೂ ಸಹ ಅಮ್ಮನವರ ನಾಮವನ್ನು ಜಪಿಸುತ್ತಾ, ಹಾಗೆಯೇ ಈ ಕ್ಷೇತ್ರದಲ್ಲಿರುವಂತಹ ವನಸಿರಿಯ ನವಗ್ರಹ ವೃಕ್ಷಗಳಾದಂತಹ ತುಳಸಿ, ಬೇವು, ಬಿಲ್ವ, ಬನ್ನಿ, ಹರಳಿ, ಹಾಲ, ಹತ್ತಿ, ಗರಿಕೆ, ಮುತ್ತುಗ, ಎಕ್ಕ, ಕಗ್ಗಲಿ, ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ವನಸಿರಿಯ ತೆಂಗು, ಕಂಗು, ಮಾವು, ಬೇವು, ಬಾಳೆ, ಕಣಗಿಲೆ ಇತ್ಯಾದಿಯಾಗಿ ಗಿಡಮರಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ಅಂತಿಮ ಹಂತದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರ ವನಸಿರಿ ವೃಕ್ಷ ಮಾತೆ ಗಿಡಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಮುಂದುವರಿಸುತ್ತಿದ್ದೇವೆ. ಹಾಗೆಯೇ ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ವಿಶಾಲವಾದ ಒಂದು ಭೂಪ್ರದೇಶವನ್ನು ಈ ಕ್ಷೇತ್ರದ ಭವಿಷ್ಯದ ಧಾರ್ಮಿಕತೆಯ ಉದ್ದೇಶದಿಂದ ಹಾಗೂ ಭವಿಷ್ಯದ ಯುವ ಸಮುದಾಯದ ಸದುದ್ದೇಶಕ್ಕಾಗಿ ಕೆಲವೊಂದು ಪ್ರದೇಶಗಳನ್ನು ಅನುಕೂಲಕರವಾಗಿ ಅಭಿವೃದ್ಧಿಪಡಿಸಬೇಕೆಂದು ತೀರ್ಮಾನಿಸಿಕೊಂಡು ಅಂದು ಅಮ್ಮನವರ ಆಶೀರ್ವಾದಗಳಿಂದ ನನ್ನ ಸಹೋದರ ಅವನ ವೃತ್ತಿ ಜೀವನದ ಒಂದು ಅತ್ಯುತ್ತಮವಾದ ಅವಕಾಶವನ್ನು ಬಳಸಿಕೊಂಡು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಲು ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸಲು ಯಶಸ್ವಿಯಾಗಿರುತ್ತಾನೆ. ಹಾಗೆಯೇ ಸಭಾಭವನದ ಶಂಕುಸ್ಥಾಪನಾ ಕಾರ್ಯವನ್ನು ಬಹಳಷ್ಟು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಗೌಪ್ಯತೆಯಿಂದ ನೆರವೇರಿಸಬೇಕೆಂದು ಕೇಳಿಕೊಂಡಾಗ ನಮ್ಮೂರಿನ ಕೆಲವರೆಲ್ಲರೂ ಸಹ ಹಿರಿಯರು ಒಪ್ಪಿಕೊಂಡು ಮಾಡೋಣ ಎಂದು ಧನಾತ್ಮಕವಾಗಿ ಸ್ಪಂದಿಸುತ್ತಾರೆ. ಹಾಗೆಯೇ ನಾನು ನನ್ನ ಸಹೋದರರಿಬ್ಬರೂ ಸಹ ಕ್ಷೇತ್ರಕ್ಕೆ ಬಂದು ಸಭಾಭವನವನ್ನು ಎಲ್ಲಿ ನಿರ್ಮಾಣ ಮಾಡಬೇಕು ಎಂದು
ಅಮ್ಮನವರಲ್ಲಿ ಬೇಡಿಕೊಂಡು ಹರಕೆ ಹೊತ್ತಿಕೊಂಡು ಸಭಾಭವನದ ಒಂದು ಸ್ಥಳವನ್ನು ಅಂತಿಮಗೊಳಿಸಿ ತೆರಳುತ್ತೇವೆ. ತದನಂತರ ಶ್ರೀ PPD ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ರಾಘವೇಂದ್ರ ಭಟ್ ರವರಲ್ಲಿ ಸಂಪೂರ್ಣ ವಿಚಾರವನ್ನು ಚರ್ಚಿಸಿ ಮನವಿ ಮಾಡಿಕೊಂಡಾಗ ಅವರು ನಮಗೆ ಶ್ರೀ PPD ಕ್ಷೇತ್ರದ ಸಭಾಭವನದ ಒಂದು ಅಳತೆಯನ್ನು ಅವರ ಗುರುಗಳ ಬಳಿ ಕೇಳಿಕೊಂಡು ನಮಗೆ ನೀಡುತ್ತಾರೆ. ಅದರಂತೆಯೇ ರಾಘವೇಂದ್ರ ಭಟ್ ಶ್ರೀ PPD ಕ್ಷೇತ್ರದ ಸ್ವಾಮೀಜಿಗಳು, ಅರ್ಚಕರ ಮಹೋದಯರು ಅವರ ಮಾರ್ಗದರ್ಶನದಂತೆ ನಾವು ಸಭಾಭವನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲು ಸಿದ್ಧರಾಗುತ್ತೇವೆ. ಅದರಂತೆಯೇ ನಾವು ರಾಘವೇಂದ್ರ ಭಟ್ ಸ್ವಾಮೀಜಿಗಳು ನೀಡಿದಂತಹ ಸಭಾಭವನದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಾಭಿಮುಖದ ಒಂದು ಸುತ್ತಳತೆಯನ್ನು ತೆಗೆದುಕೊಂಡು ಪ್ರಾಥಮಿಕವಾಗಿ ನನ್ನ ಸಹೋದರರು ಹಾಗೂ ನಮ್ಮ ಕುಟುಂಬಸ್ಥರಲ್ಲಿ ಚರ್ಚಿಸಿ ಅವರೆಲ್ಲರ ಸಮ್ಮತಿಯನ್ನು ಪಡೆದುಕೊಂಡು ಹಾಗೂ ಈ ಕ್ಷೇತ್ರದ ಹಿರಿಯ ಭಕ್ತರು, ದಾರ್ಶನಿಕರು, ವಿಚಾರವಂತರು ಆದಂತಹ ನಮ್ಮ ಪುಟ್ಟಣ್ಣಪ್ಪನವರು ಹಾಗೂ ನಮ್ಮ ದೊಡ್ಡಪ್ಪನವರಾದ ಶ್ರೀ ಕೃಷ್ಣಪ್ಪನವರ ಬಳಿ ಚರ್ಚಿಸಿಕೊಂಡು ಸಭಾಭವನದ ಸುತ್ತಳತೆಯ ಪ್ರದೇಶವನ್ನು ನಮ್ಮ ಕ್ಷೇತ್ರದಲ್ಲಿ ಇರುವುದೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡು ನಾವು ಅಂದು ಸಭಾಭವನದ ಭೂಪ್ರದೇಶವು ಸ್ವಲ್ಪ ಕಡಿಮೆ ಇದ್ದುದರಿಂದ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪರವರ ಬಳಿ ವಿಚಾರಿಸಿ ಆತನನ್ನು ಸಹ ಕ್ಷೇತ್ರಕ್ಕೆ ಬರಮಾಡಿಕೊಂಡು ಅಳತೆಯನ್ನು ಮಾಡಿ ಸಭಾಭವನಕ್ಕೆ ಬೇಕಾದಂತಹ ಒಂದು ಸ್ಥಳಾವಕಾಶವನ್ನು ಅಂದು ನಾವು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಸುಮಾರು 2 ಲಕ್ಷ ರೂಗಳನ್ನು ವಿನಿಯೋಗಿಸಿ ಸಭಾಭವನಕ್ಕೆ ಬೇಕಾದಂತಹ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿರುತ್ತೇವೆ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂಬ ನಾಣ್ಣುಡಿಯಂತೆ ಸಭಾಭವನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲು ಅಂದು ಅಮ್ಮನವರ ಆಶೀರ್ವಾದಗಳಂತೆಯೇ ನಿಗದಿಪಡಿಸಿಕೊಳ್ಳುತ್ತೇವೆ. ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ನಿನ್ನಿಚ್ಛೆಯಂತೆಯೇ ನಿನ್ನ ಆಶೀರ್ವಾದ ಮತ್ತು ಮಾರ್ಗದರ್ಶನದಂತೆಯೇ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ತಾಯಿ. ಈ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಜರುಗುವಂತಾಗಲಿ ಮಾತೆ. ಹಾಗೆಯೇ ಅಂದು ಸಭಾಭವನದ ನೀಲನಕ್ಷೆಯನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಾಭಿಮುಖವಾಗಿ ಎಷ್ಟೆಷ್ಟು ಅಡಿ ಇರಬೇಕೆಂದು ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ರಾಘವೇಂದ್ರ ಭಟ್ ಸ್ವಾಮೀಜಿಗಳು ನಮ್ಮ ಮನವಿಯಂತೆ ನಮಗೆ ಸಿದ್ಧಪಡಿಸಿಕೊಟ್ಟಿರುತ್ತಾರೆ ತಾಯಿ. ಅಂದು ನನ್ನ ಮನವಿಯಂತೆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಎಲ್ಲರೂ ಸಹ ಸಭಾಭವನದ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಲು ತೀರ್ಮಾನಿಸಿರುತ್ತೇವೆ. ದಿನಾಂಕವನ್ನು ನಿಗದಿಪಡಿಸಿರುತ್ತೇವೆ. ಅಮ್ಮನವರ ಆಶೀರ್ವಾದಗಳಿಂದ ಅಂದು ನಮಗೆ ಸಹಕರಿಸಿದಂತಹ ಗ್ರಾಮಸ್ಥರು, ನಮ್ಮ ಕುಟುಂಬಸ್ಥರು
ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ರಾಘವೇಂದ್ರ ಭಟ್ರವರು ಹಾಗೂ ನಮ್ಮ ಏಕೈಕ ಸಹೋದರಿ ಅಕ್ಕ ಶ್ರೀಯುತ ಶಮಂತ ಕಮಣಿ ಓಂ ಎನ್ ಸಂಜೀವರಾಜ್ ರವರ ಮಾರ್ಗದರ್ಶನ ಮತ್ತು ಆಶೀರ್ವಾದದ ಫಲದಿಂದಾಗಿ ಅಮ್ಮನವರ ಬೆಂಗಾವಲಿನ ಆಶೀರ್ವಾದದ ಫಲದಿಂದಾಗಿ ಸಭಾಭವನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನಿಗದಿಪಡಿಸಿರುತ್ತೇವೆ. ಅಮ್ಮ ತಾಯೇ, ಅಂದು ನಮಗೆ ಸಹಕರಿಸಿದಂತಹ ಎಲ್ಲರಿಗೂ ಸಹ ಸನ್ಮಾರ್ಗ ಮತ್ತು ಸದ್ಬುದ್ಧಿಯನ್ನು ನೀಡಿ ಆಶೀರ್ವದಿಸು ಮಾತೆ, ಆಶೀರ್ವದಿಸು ಎಂದು ಈ 134ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.